ಅಮ್ಮ ಆದ್ರೂ ನೀನ್ ಮಾಡ್ತಿರೋ ತಪ್ಪು. ಏನು ಮೇಕಪ್ ಮಾಡ್ಕೊಡ್ತಿರೋದ? ಎಲ್ಲರೆದ್ರಿಗೂ ಆ ಥರ ಮಾತಾಡೋದಿಯಂತೆ, ಯಾಕೆ? ದುರ್ಗಾ ಅವರು ಅದ್ರಿಂದ ಎಷ್ಟು ಸಿಕ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಅಯ್ಯೋ ಸುಮ್ಮನೆ, ನಾವು ಈ ಲೆವೆಲಲ್ಲಿ ಇದ್ದೀವಿ ಅಂತ ಅವ್ರಿಗೆ ಹೇಳ್ಕೊಡೋದಕ್ಕೆ ಅಷ್ಟೊಂದು ಸಂಕೋಚ ಆದರೆ ನಮ್ಮ ಲೆವೆಲ್ನ ಇನ್ನೂ ಹೈ ಮಾಡಬೇಕಾಯ್ತು ಅವರು. ಅಲ್ಲ ರೀ, ಏಜೆ ಮನೆಯಲ್ಲಿ ಅಷ್ಟೊಂದು ಕಾರ್ಗಳಿದೆ. ಅತ್ತೆ ಮಾವ ನಾದ್ನಿ ಆರಾಮಾಗಿ ಬರಲಿ ಅಂತ ಒಂದು ದೊಡ್ಡ ಕಾರ್ ಕಳ್ಸೋಕ್ಕಾಗ್ತಿರ್ಲಿಲ್ವಾ? ತುಂಬ ಬೇಜಾರಾಯಿತು. ಅದಕ್ಕೆ ಎಲ್ಲರೂ ಮುಂದೆನೂ ಆಟೋದಲ್ಲಿ ಬಂದೆ ಅಂತ ಹೇಳಿದೆ. ಹೆಂಗೆ ನಾವು ಏನು ಪಾಠ ಕಲ್ತಿದೀಯ ನೀನು? ಈ ಥರ ಮಾತಾಡೋದ್ರಿಂದ ಹೋಗೋದು ನಮ್ಮ ಮಗಳ ಮನೆ ಮರ್ಯಾದೆ ಅಂತ ನಿನಗೆ ಅರ್ಥ ಆಗ್ಬೇಡ? ಚಂದ್ರಶೇಖರ್ ಸ್ವಾಮಿಗಳೇ, ತಮಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಸುತ್ತಮುತ್ತ ನೋಡಿ, ಯಾವುದಾದ್ರೂ ನಿಂತು ಹೋಗಿರೋ ಗಡಿಯಾರಗಳಿದ್ರೆ ಅದ್ರ ಬಗ್ಗೆ ಗಮನ ಹರಿಸಿ. ಅಲ್ಲಿ ನೋಡ್ರಿ, ಸ್ಟೇಜ್ ಮೇಲೆ ಜಗಮಗ ಜಗಮಗ ಅಂತ ಬೆಳಗ್ತಾ ಇದೆ. ಅಲ್ಲಿ ನನ್ನ ಮಗಳು ಮೆರೆಯೋದಿನ ನಾನು ಕಣ್ತುಂಬ್ಕೋಬೇಕು. ನಾನು ಹೋಗ್ತೀನಿ, ನೀವು ಬರ್ತೀರೋ ಇಲ್ವೋ? ನೀವು ಮುಂದೆ ನಡೀರಿ, ನಾವು ಹಿಂದೆ ಬರ್ತೀವಿ. ಹಾಗೆ ಮಾಡಿ. ಸರ್ ಎಲ್ಲ ರೆಡಿ ಇದೆ. ನೀವು ಲೀಲಾ ಮೇಡಮ್ ಸ್ಟೇಜ್ ಮೇಲೆ ಬಂದ್ಬಿಟ್ರೆ ಶುರು ಮಾಡಿಬಿಡೋದೆ, ಏನೇ ಅಡ್ವರ್ಟ್ ಆಗಲ್ಲ. ಗುಡ್. ಸಾರಿ ಸರ್, ಸ್ವಲ್ಪ ಎಡಬಿಟ್ಟಷ್ಟೇ. ದುರ್ಗಾ, ಲೀಲಾ ಅವ್ರು ರೆಡಿ ಇದ್ದಾರೆ ಏಜೆ, ಏನು ಪ್ರಾಬ್ಲಮ್ ಇಲ್ಲ. ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಹೇಳಿದಿರ ತಾನೆ? ಎಸ್ ಏಜೆ, ಅವ್ರಿಗೆಲ್ಲ ಹೇಳ್ಕೊಟ್ಟಿದ್ದೀವಿ. ಮೀಡಿಯಾದವರು ಏನೇ ಪ್ರಶ್ನೆ ಕೇಳಿದ್ರು ಅವರು ನಿಮ್ಮ ಕಡೆ ತಿರುಗಿ ನೋಡ್ತಾರೆ. ನೀವು ಅಲ್ಲಿಂದ ಕಂಟಿನ್ಯೂ ಮಾಡ್ತೀರಾ. ಬಟ್ ಯಾವುದಕ್ಕೂ ಇನ್ನೊಂದು ಸತಿ ಮಾತಾಡಿ ಎಲ್ಲ ನೀಟಾಗಿ ಹೇಳಿ ಕರ್ಕೊಂಬರ್ಬೇಕು. ನೀವು ಹೇಳೋದು ಸರಿ ಏಜೆ, ನಾವೇನೋ ಹೇಳ್ಕೊಟ್ಟಿದ್ದೀವಿ, ಆದರೆ ಅವ್ರು ಯಾವ ಸಮಯದಲ್ಲಿ ಏನು ಮಾತಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೋ ದುರ್ಗಾ, ನಿನ್ನ ಬಾಯಲ್ಲಿ ಇಂಥ ಮಾತು ಬರಬಾರ್ದು. ನಾನು ಹೇಳಿದ್ದೀನಿ ತಾನೆ, ಕಂಪ್ಲೀಟ್ ಫಂಕ್ಷನ್ ಕಂಟ್ರೋಲ್ ನಿನ್ನ ಕೈಯಲ್ಲಿ ಇರಬೇಕು ಅಂತ. ಸರಿ ಏಜೆ, ನಾ ಈಗಲೇ ಹೋಗಿ ಕರ್ಕೊಂಬರ್ತೀನಿ. ದುರ್ಗಾ ನಿಂತ್ಕೋ, ನೀನು ಹೋಗಬೇಡ. ಯಾಕಮ್ಮ, ಏನಾಯ್ತು? ರಾಮ್, ಏನು ಅನ್ಕೊಂಡಿದೀಯಾ? ಇದು ಬೇರೆ ಯಾರ್ದೋ ಫಂಕ್ಷನ್ ಅಲ್ಲ, ನಿನ್ನ ಮತ್ತು ಲೀಲಾ ಮದುವೆ ರಿಸೆಪ್ಷನ್. ಗಂಡ ಹೋಗಿ ಹೆಂಡ್ತಿನ ಕರ್ಕೊಂಡು ಬರೋದು ನಮ್ಮ ಪದ್ಧತಿ. ಅಮ್ಮ, ಟೈಮ್ ಮ್ಯಾಟರ್ಸ್. ಇಂಥ ಸಮಯದಲ್ಲ ಪದ್ಧತಿ ಅಂತೆಲ್ಲ ಫಾಲೋ ಮಾಡ್ತಾ ಕೂರೋಕ್ಕಾಗಲ್ಲ. ರಾಮ್, ಇಲ್ಲಿರೋರ ಕಣ್ಣೆಲ್ಲ ನಿಮ್ಮ ಮೇಲೆ ಇರುತ್ತೆ. ನೀನು ಲೀಲಾ ಬೇರೆ ಬೇರೆಯಾಗಿ ಸ್ಟೇಜ್ ಹತ್ತಿದ್ರೆ ನೋಡಿದವ್ರಿಗೆ ಅನುಮಾನ ಬರಲ್ವಪ್ಪ? ಅಮ್ಮ, ಈಗ ಏನಾಯ್ತು? ಇದು ದುರ್ಗಾ, ಬೇರೆ ಯಾರೋ ಅಲ್ಲ. ರಾಮ್, ಇದು ನಿನ್ನ ಪರ್ಸ್ನಲ್ ವಿಷಯಪ್ಪ. ಇದಕ್ಕೆಲ್ಲ ಸೊಸೆರನ್ನು ಕಳಿಸೋದು ತಪ್ಪಾಗತ್ತೆ. ಸಾಲದಕ್ಕೆ ಮೀಡಿಯಾದವರೆಲ್ಲ ಇಲ್ಲೇ ಇದ್ದಾರೆ. ಮದುವೆಲಂತೂ ಅವ್ರಿಗೆ ಯಾವ ವಿಷಯನೂ ಸಿಗಲಿಲ್ಲ, ಇಲ್ಲಾದರೂ ಸಿಗತ್ತಾ ಅಂತ ಕಾಯ್ತಿರ್ತಾರೆ. ಹೀಗೆಲ್ಲ ಇರೋವಾಗ ನೀನೇ ಯಾಕೆ ಸುಮ್ಮನೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತೀಯ? ನನ್ನ ಮಾತು ಕೇಳು. ನಿನ್ನ ಹೆಂಡತಿಗೆ ಏನು ಗೊತ್ತು ಏನು ಗೊತ್ತಿಲ್ಲ ಎಲ್ಲ ಹೇಳ್ಕೊಟ್ಟು ನೀನೇ ಅವಳನ್ನ ಸರಿಯಾಗಿ ರೆಡಿ ಮಾಡಿಸಿ ಕರ್ಕೊಂಡು ಬಾ ಪ್ಲೀಸ್. ರಾಮ್, ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಸ್ಟೇಜ್ ಹತ್ತೋದನ್ನು ನಾನು ನೋಡಬೇಕು. ಸರಿಮ್ಮ. ನೋಡು, ತಪ್ಪಾಗಿದ್ದು ನನ್ನಿಂದ. ನನಗೆ ಶಿಕ್ಷೆ ಕೊಡು. ಅವ್ರ ವಿಷಯಕ್ಕೆ ಯಾಕೆ ಹೋಗ್ತಿದ್ಯಾ? ನಿನಗೋ ಕೊಡ್ತೀನಿ. ನೀನು ನಾನೇ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಆದರೆ ಅವ್ರನ್ನೂ ಸುಮ್ಮನೆ ಬಿಡಲ್ಲ. ಶ್ವೇತಾ, ಅವರೆಲ್ಲ ತುಂಬಾ ಒಳ್ಳೆಯವರು. ಪ್ಲೀಸ್ ಅವ್ರನ್ನ ಬಿಟ್ಬಿಡು. ಶಟ. ನಿನ್ನ ಅವ್ರ ಮನೆ ಸೊಸೆ ಮಾಡ್ಕೊಂಡ್ರು ಅಂತ ಅವ್ರಿಗೆಲ್ಲ ಒಳ್ಳೆಯವರು ಅಂತ ಹೇಳ್ತಿದ್ಯಾ ಅಲ್ವಾ? ಅವ್ರು ನಿಜವಾಗ್ಲೂ ಒಳ್ಳೆಯವರೇ ಆಗಿದ್ದಿದ್ರೆ ನನಗೆ ಕಾಂಪನ್ಸೇಷನ್ ಕೊಡ್ತಿದ್ರು. ಅಟ್ಲೀಸ್ಟ್ ನನಗೆ ಸಮಾಧಾನ ಆದ್ರೂ ಮಾಡ್ತಿದ್ರು. ಆದ್ರೆ ಎರಡೂ ಮಾಡ್ಲಿಲ್ಲ. ಅದ್ ಹೋದ್ರೆ ಹೋಗ್ಲಿ, ತಪ್ಪ ಮೇಲೆ ತಪ್ಪು ಮಾಡಿರೋ ನಿನಗೆ ಏನ್ ಪನಿಷ್ಮೆಂಟ್ ಕೊಟ್ರು?
ಆರತಿ ಮಾಡಿ ಮನೆ ತುಂಬಿಸ್ಕೊಂಡ್ರು. ಇಂಥವ್ರನ್ನ ನಾ ಸುಮ್ಮನೆ ಬಿಡ್ಬೇಕಾ? ಇಲ್ಲ ಇಲ್ಲ ಶ್ವೇತಾ, ಅವರೆಲ್ಲ ನೀ ಅನ್ಕೊಂಡಾಗಲ್ಲ. ಅವರೆಲ್ಲ ತುಂಬ ಒಳ್ಳೆಯವರು. ಏನೋ ಪ್ರೆಷರಲ್ಲಿ ನಿನ್ನ ಸಮಾಧಾನ ಮಾಡೋದು ಮರ್ತೋಗಿರ್ತಾರೆ. ನಿನ್ನ ಬಗ್ಗೆ ತುಂಬಾ ಫೀಲ್ ಮಾಡ್ಕೊಂಡಿರ್ತಾರೆ. ನೋಡು, ಬೇಕಿದ್ರೆ ನಾನು ನಿನ್ನ ಕೈ ಮುಗಿತೀನಿ. ಹಾಗೆಲ್ಲ ಮಾತ್ರ ಪ್ಲೀಸ್ ಮಾಡಬೇಡ. ನನಗೆ ಕೆಲವು ಕರ್ತವ್ಯಗಳಿದೆ, ಅದನ್ನೆಲ್ಲ ಮುಗಿಸಿ ನಾನು ಹೊರಟೋಗ್ಬಿಡ್ತೀನಿ. ಈ ಮನೆ ಬಿಟ್ಟೆ ಹೊರಟೋಗ್ತೀನಿ. ನೀನು ಆಮೇಲೆ ಏಜನ ಮದುವೆ ಆಗ್ಬೋದು. ನನ್ನ ತಲೆಗೆ ಹೊಡೆದು ಹೋದವಳು ನೀನು. ನಿನ್ನ ಮಾತನ್ನ ನಾನ್ ನಂಬೇಕಾ? ನಾನ್ ಯಾರನ್ನೂ ನಂಬಲ್ಲ, ಯಾರನ್ನೂ ಸುಮ್ಮನೆ ಬಿಡೋದು ಇಲ್ಲ. ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂದ್ರೆ ಎಲ್ರ ಮುಂದೆ ಆ ಮನೆಯವ್ರ ಮರ್ಯಾದೆ ಹೋಗ್ಬೇಕು. ನನಗ್ ಮೋಸ ಮಾಡಿದವರು ಅಂತ ಇಡೀ ಮೀಡಿಯಾದವ್ರಿಗೆ ಹೇಳ್ತೀನಿ. ನಾಳೆ ಖಂಡಿತವಾಗ್ಲೂ ನ್ಯೂಸ್ ಪೇಪರಲ್ಲಿ, ಟಿವಿಯಲ್ಲಿ ಏಜೆ ಮನೆ ಗೌರವ ಹರಾಜಾಗಿರುತ್ತೆ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಆ ಮನೆಯವ್ರ ವಿಷಯಕ್ಕೆ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಓ, ಏನು ಆಗ್ಲೇ ಆ ಮನೆ ಸೊಸೆ ತರ ಬಿಹೇವ್ ಮಾಡಕ್ ಶುರು ಮಾಡಿದ್ಯಾ? ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಲ್ವಾ? ಹೌದು ಅಂತಾನೆ ಅನ್ಕೋ. ನೀನೊಂದು ಪಕ್ಷ ಏಜೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನಾನು ಸುಮ್ಮನಾಗ್ತಿದ್ದೆ. ಆದ್ರೆ ನೀನು ಆ ಮನೆ ಮರ್ಯಾದೆ ತೆಗಿತೀನಿ ಅಂತ ಹೇಳ್ತಿದ್ಯಾ. ಹೇಗೆ ಸುಮ್ಮನಿರ್ಲಿ? ನಾನೀಗ ಮಾಡಿರೋ ತಪ್ಪನ್ನ ಹೇಗೆ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಅಂಥದ್ರಲ್ಲಿ ನಿನಗೆ ಇನ್ನೊಂದು ತಪ್ಪು ಮಾಡಕ್ ಬಿಟ್ಬಿಡ್ತೀನಾ? ಸಾಧ್ಯನೇ ಇಲ್ಲ. ಏನ್ ಹೆದರಿಸ್ತಿದ್ಯಾ? ಏನ್ ಮಾಡ್ತೀಯಾ? ನಿನ್ ಕೈಯಲ್ಲಿ ಏನಾಗತ್ತೆ? ನಾನು ಈಗ್ಲೇ ಅವ್ರ ಬಂಡವಾಳನ ಬಯಲು ಮಾಡ್ತೀನಿ. ಏನ್ ಮಾಡ್ತೀಯ ನೀನು? ಅವತ್ತು ನಾನು ನಿನಗೇನು ಮಾಡಿದ್ನೋ ಮತ್ತಿವತ್ತು ಅದನ್ನೇ ರಿಪೀಟ್ ಮಾಡ್ತೀನಿ. ಏನ್ ಮಾಡ್ತೀಯಾ? ಐ ಆಮ್ ರಿಯಲಿ ಸಾರಿ ಶ್ವೇತಾ. ಈ ಮನೆ ಮರ್ಯಾದೆ ಉಳ್ಸೋಕ್ಕೋಸ್ಕರ ನಾನು ಹೀಗೆಲ್ಲ ಮಾಡಿದೆ. ಇದು ಬಿಟ್ರೆ ನಂಗೆ ಬೇರೆ ದಾರಿನೇ ಕಾಣಿಸ್ಲಿಲ್ಲ. ಅಯ್ಯೋ, ಈಗೇನು ಮಾಡಲಿ ನಾನು? ಕಾಂಗ್ರ್ಯಾಚುಲೇಷನ್ಸ್ ಏಜೆ ಸರ್. ಥ್ಯಾಂಕ್ ಯು. ಯಾವಾಗ ಸರ್ ನಿಮ್ಮ ಮಿಸಸ್ ಸರ್ ನೋಡೋದು? ಕಾಯ್ತಾ ಇದ್ದೀವಿ. ಫ್ಯೂ ಮಿನಿಟ್ಸ್, ಐ ಜಾಯ್ನ್ ಇಟ್. ಸೊ ಮೇಡಮ್, ನೀವು ಇಲ್ಲೂ ಏನು ಮಾಡ್ತಿದ್ದೀರಾ? ಎಲ್ಲರೂ ಕಾಯ್ತಿದ್ದಾರೆ, ಬನ್ನಿ. ಮತ್ತೊಂದು ವಿಷಯ ಮೇಡಮ್, ಇವತ್ತಿನ ಈ ರಿಸೆಪ್ಷನಲ್ಲಿ ನೀವೇ ಸೆಲೆಬ್ರಿಟಿ. ಈ ಆಟೋಗ್ರಾಫ್ ಹಾಕಕ್ಕೆಲ್ಲ ಸೆಲೆಬ್ರಿಟಿಗಳೇ ಬೇಕಾಗೇನಿಲ್ಲ. ಏಜೆ ವೈಫ್ ಹಾಕಿದ್ರು ಅದು ಆಟೋಗ್ರಾಫೇ. ನೀವು ಲೈಕ್ ಎ ಕ್ವೀನ್ ಮೇಡಮ್. ಆಲ್ ದಿ ಬೆಸ್ಟ್. ಅಯ್ಯೋ, ಸೆಲೆಬ್ರಿಟಿ ಅಂದ ತಕ್ಷಣ ನೆನಪಾಯ್ತು. ಆದಿ, ಪಾರು, ವೇದಾಂತ ಮುಲೆಲ್ಲ ಎಲ್ಲಿದ್ದಾರೆ? ಟೆನ್ಷನ್ನಲ್ಲಿ ನಾನು ನಿಮ್ಮನ್ನು ಕೇಳೋದು ಮರ್ತ್ಬಿಟ್ಟೆ. ಎಲ್ಲರೂ ಅಲ್ಲಿ ಫ್ರೆಂಡ್ ಸೀಟಲ್ಲಿ ಕೂತಿದ್ದಾರಾ?
ಅದು ವೇದಾಂತ್ ಮತ್ತೆ ಅಮೂಲ್ಯ ಕಾರಲ್ಲಿ ಬರಬೇಕಾದ್ರೆ ಕಾರ್ ಕೆಟ್ಟೋಯ್ತು ಮೇಡಮ್. ಅಯ್ಯೋ ಸರಿ ಆದಿಪಾರು ಅವ್ರ ಕಾರು ಕೆಟ್ಟೋಯ್ತು ಮೇಡಮ್. ನಂಗೆ ಯಾಕೋ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅನಿಸ್ತಿದೆ. ಅದು ಹೇಗ್ರಿ ಇಬ್ರದ್ದು ಕಾರ್ ಕೆಟ್ಟೋಗುತ್ತೆ? ಇಲ್ಲ ಮೇಡಮ್, ನಾನು ನಿಜನೇ ಹೇಳ್ತಿದ್ದೀನಿ. ಇವತ್ತು ಅವ್ರ ಫಂಕ್ಷನ್ಗೆ ಬರೋ ಎಪಿಸೋಡ್ ಹೇಳ್ತೀನಿ ಕೇಳಿ. ಈಗ ಅಮೂಲ್ಯ ಮತ್ತೆ ವೇದಾಂತ್ ಒಂದೇ ಕಾರಲ್ಲಿ ಬರ್ತಿದ್ರ, ಇನ್ನೊಂದು ಕಾರಲ್ಲಿ ಆದಿತ್ಯ ಮತ್ತೆ ಪಾರು ಬರ್ತಿದ್ರು. ವೇದಾಂತ್ ಮತ್ತೆ ಅಮೂಲ್ಯ ಪಾರು ಕಾರಲ್ಲಿ ಕುತ್ಕೊಂಡ್ರು. ಹಿಂಗೆ ಮುಂದೆ ಬರ್ಬೇಕಾದ್ರೆ ವೇದಾಂತ್ ಕಾರ್ ಕೆಟ್ಟೋಯ್ತು ಮೇಡಮ್. ಸರಿ, ವೇದಾಂತ್ ಕಾರ್ ಕೆಟ್ಟು ಹೋಗಿತ್ತು, ಆದ್ರೆ ಅವ್ರು ಆದಿಪಾರು ಕಾರಲ್ಲಿ ಬರ್ತಿದ್ರು ತಾನೆ? ಮೇಡಮ್ ಅದೇ ಚಿಂತಲ್ಲಿ ಇವ್ರು ಮುಂದೆ ಬರ್ಬೇಕಾದ್ರೆ ಇವ್ರ ಕಾರು ಕೆಟ್ಟೋಯ್ತು ಮೇಡಮ್. ಅಯ್ಯೋ ಯಾವ್ದೋ ಒಂದು ಕಾರ್ ಕೆಟ್ಟೋಯ್ತು. ಆದ್ರೆ ಪಾಪ ಅವ್ರೆಷ್ಟು ಒದ್ದಾಡ್ತಿದ್ರು ಏನೋ. ಬನ್ನಿ ಬನ್ನಿ ಹೋಗೋಣ. ಎಲ್ಲಿಗೆ? ಅವ್ರನ್ನ ಕರ್ಕೊಂಡ್ ಬರೋಣ. ಅವ್ರು ನಮ್ ಸ್ಪೆಷಲ್ ಗೆಸ್ಟು. ಮತ್ತೆ ರಿಸೆಪ್ಷನ್? ಅಯ್ಯೋ ರಿಸೆಪ್ಷನ್ ಅರ್ಧ ಗಂಟೆ ಲೇಟಾಗಿ ಶುರು ಆದ್ರೂ ಪರವಾಗಿಲ್ಲ. ನಾನು ಹೋಗಿ ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತೀನಿ ಅವ್ರು ಬರ್ತಿದ್ದಾರೆ ಅಂತ ಅಷ್ಟೇ. ಅಯ್ಯೋ ಮೇಡಮ್, ನಾನು ನಿಜ ಹೇಳ್ಬಿಡ್ತೀನಿ ಮೇಡಮ್. ಇವತ್ತಿನ ರಿಸೆಪ್ಷನ್ಗೆ ಆದಿತ್ಯ, ಪಾರು, ವೇದಾಂತ್, ಅಮೂಲ್ಯ, ಸತ್ಯ ಯಾರು ಬರ್ತಿಲ್ಲ ಮೇಡಮ್. ಬರ್ತಿಲ್ವಾ? ಯಾಕೆ? ಯಾಕಂದ್ರೆ ನಾವು ಅವ್ರನ್ನ ಇನ್ವೈಟೇ ಮಾಡಿಲ್ಲ. ಮತ್ತ ಅವತ್ತು ಹೇಳಿದ್ದು ನೀವು ರಿಸೆಪ್ಷನ್ಗೆ ಬರಲ್ಲ ಅಂತ ಗುಬ್ರ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ರಿ. ನಿಮ್ಮನ್ನು ಹೇಗೆ ಒಪ್ಸೋದಂತ ಮನೆಯವರೆಲ್ಲ ತಲೆ ಮೇಲೆ ಕೈ ಇಟ್ಟು ಕೂತಿದ್ರು. ಆವಾಗ ಬಂತು ನೋಡಿ ಈ ಸೂಪರ್ ಸುಪ್ರೀಮ್ ಐಡಿಯಾ. ನೀವೇನು ಬೇಜಾರು ಮಾಡ್ಕೋಬೇಡಿ, ಸಾರಿ. ಮೋಸ, ತುಂಬಾ ಮೋಸ. ನಾನು ಯಾವುದಕ್ಕೂ ಒಪ್ಕೊಳ್ದೆ ಇರೋಳು ನಮ್ಮ ಸೀರಿಯಲ್ ಸ್ಟಾರ್ಸ್ ಬರ್ತಾರಂತ ಒಂದೇ ಕಾರಣಕ್ಕೆ ಒಪ್ಕೊಂಡಿದ್ದು. ನನ್ನ ಆಸೆ ಎಲ್ಲ ನೀವು ನಿರಾಸೆ ಮಾಡಿಬಿಟ್ರಿ. ಸಾರಿ ಮೇಡಮ್. ಹೋಗ್ರಿ, ನೀವು ನಂಗೆ ಮೋಸ ಮಾಡಿಬಿಟ್ರಿ. ನಾನು ಎಷ್ಟೊಂದು ಆಸೆ ಇಟ್ಕೊಟ್ಟಿದ್ದೆ ಅವ್ರು ಬಂದಾಗ ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಸೆಲ್ಫಿ ತಗೋಬೇಕು ಅಂತ. ಆದರೆ ನಂಗೆ ತುಂಬ ಬೇಜಾರಾಗಿದೆ, ತುಂಬ ಹರ್ಟ್ ಆಗಿದೆ. ನೀನು ನಮಗೆ ಮೋಸ ಮಾಡಿ ಹರ್ಟ್ ಮಾಡಿದಾಗ ಇದೆಲ್ಲ ನೆನಪಾಗ್ಲಿಲ್ವಾ? ರಿಸೆಪ್ಷನ್ಗೆ ಬರಲ್ಲ ಅಂತ ಹಠ ಮಾಡ್ತೀಯಲ್ಲ, ಕಾರಣನೇ ಇಲ್ಲದೆ ನಾವೆಲ್ಲ ಏಜೆ ಹತ್ರ ಬೈಸ್ಕೊಂಡ್ವಿ. ಅವಾಗ ನಮ್ಮ ಮನ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಾ? ನಿನ್ನ ಲೆವೆಲ್ಗೆ ಸೆಲೆಬ್ರಿಟೀಸ್ ಬೇರೆ ಕರ್ಸ್ಬೇಕಾ? ಆದರೂ ಮಾಡಿರೋದ್ರ ಬಗ್ಗೆ ಗಿಲ್ಟೇ ಇಲ್ಲ ಇವಳಿಗೆ. ಗಿಲ್ಟ್ ಇದ್ದಿದ್ರೆ ಅವಳು ಯಾಕೆ ಇಲ್ಲಿರ್ತಿದ್ಲು? ನೋಡಿ, ಈ ಜನ, ಈ ಅರೇಂಜ್ಮೆಂಟ್ಸು ನಿಮಗೋಸ್ಕರ ಅಲ್ಲ, ನಮ್ಮ ಮನೆತನದ ಗೌರವಕ್ಕೋಸ್ಕರ. ನೀವೇನಿದ್ರು ನಾವು ಹೇಳ್ದ ಹಾಗೆ ಕೇಳೋ ಗೊಂಬೆ ಅಷ್ಟೆ. ನಾವು ಹೇಳಿದ್ದನ್ನ ಬಿಟ್ಟು ಸ್ಟೇಜ್ ಮೇಲೆ ಒಂದು ಎಕ್ಸ್ಟ್ರಾ ಮಾತು ಆಡಬಾರ್ದು. ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೇ ಈ ಡ್ರೆಸ್ನಲ್ಲಂತೂ. ಬಾರ್ಬಿ ಡಾಲ್ ತರ ಕಾಣಿಸ್ತಿದ್ಯಾ ನೀನು. ದೃಷ್ಟಿನೇ ತಾಗುತ್ತೆ. ಹೌದಾ, ಇರು ದೃಷ್ಟಿ ತೆಗೆದು ಬಿಡ್ತೀನಿ. ಅಯ್ಯೋ ಅಮ್ಮ, ಏನ್ ದೃಷ್ಟಿ ಆಗಿದೆಯಾ ನಿನಗೆ. ನಾನು ಹೇಳ್ತೀನಿ, ಈ ಡ್ರೆಸ್ ಅಂತೂ ನಿನಗೆ ತುಂಬಾ ಚೆನ್ನಾಗಿ ಒಪ್ತಿದೆ. ಹೌದು, ನಿಮ್ದೇನಾದ್ರು ಹೇಳೋದಿದ್ಯಾ? ನಾನೇನು ಓಕೆ ಓಕೆ ಇಲ್ಲಡಮ್ಮ, ಮೀಡಿಯಾದವರೆಲ್ಲ ನಿನ್ನನ್ನೇ ಹುಡ್ಕೊಂಡು ಬರ್ತಾರೆ. ಅವಾಗ ಸ್ವಲ್ಪ ನಂತರ ಲೆವೆಲ್ ಮೇಂಟೈನ್ ಮಾಡು. ಕೌಸಲ್ಯ, ಅಯ್ಯ ಇರ್ರಿ, ಮಾತಾಡ್ತಾ ಇದ್ದೀನಿ. ಆಮೇಲೆ ಮೀಡಿಯಾದವರು ಏನಾದರೂ ಪ್ರಶ್ನೆ ಕೇಳಿದ್ರೆ ಈ ಸಕ್ಸಸ್ಗೆಲ್ಲ ನಮ್ಮಮ್ಮನೇ ಕಾರಣ. ಏನೇ ಇದು? ಅಯ್ಯೋ ನಿಮ್ಮ ಹೆಸರು ಹೇಳ್ತೀನಿ ಬಿಡಿ. ಈ ಸಕ್ಸಸ್ಗೆ ನಮ್ಮಪ್ಪ ಅಮ್ಮನೇ ಕಾರಣ. ಅವರೇ ನಮ್ಮ ಬೇಸ್ಮೆಂಟು, ಪಿಲ್ಲರು, ಸ್ಟ್ರೆಂತು ಅಂತ ಸ್ವಲ್ಪ ಬಿಲ್ಡಪ್ ಕೊಡಮ್ಮ, ಎಲ್ಲರಿಗೂ ಗೊತ್ತಾಗ್ಲಿ. ಭಾಳ ಮುದ್ದ ಕಾಣಿಸ್ತಿದ್ಯಾ ಕಣೆ ನೀನು. ಒಳ್ಳೇದಾಗ್ಲಮ್ಮ. ಅಯ್ಯಯ್ಯೋ, ಒಳ್ಳೇದಾಗ್ಲಮ್ಮ. 100 ವರ್ಷ ಏಜೆ ಹೆಂಡತಿಯಾಗಿ ಚೆನ್ನಾಗಿ ಬಾಳು. ಹೋಗಮ್ಮ, ಇಲ್ಲಿ ಯಾಕೆ ನಿಂತಿದ್ಯಾ, ಹೋಗು.
ಲೀಲಾ ಲೀಲಾ ಏನು ಮಾಡ್ತಾ ಇದ್ದಾಳೆ ಹೇಳು? ಲೀಲಾ ಎಲ್ಲ ರೆಡಿ ಇದೆ, ಎವ್ರಿಬಡಿ ಇಸ್ ವೇಟಿಂಗ್, ಬಾ. ಲೀಲಾ ಸಚ್ ಇರ್ರೆಸ್ಪಾನ್ಸಿಬಲ್ ಗರ್ಲ್. ಹೆಂಗೆ ಹ್ಯಾಂಡಲ್ ಮಾಡೋದು ಇವಳನ್ನ? ಲೀಲಾ ಬೇಕು ಅಂತಾನೆ ಮಾಡ್ತಾಳೆ ಅನ್ಸುತ್ತೆ. ಅಮ್ಮನಿಗೋಸ್ಕರ ಸಹಿಸ್ಕೋಬೇಕಷ್ಟೇ ಇವಳನ್ನ. ಏಜರ್ ವೈಫ್ ತುಂಬ ಚೆನ್ನಾಗಿದ್ದಾರಲ್ವಾ? ಹೌದೌದು, ತುಂಬ ಲಕ್ಷಣವಾಗಿದ್ದಾರೆ. ಮತ್ತೆ ತಮಾಷೆನ ಅವಳು ಪುಟ್ಟ ಮಗು ಆಗಿದ್ದಾಗ ಅವಳಿಗೆ ಬಾದಾಮಿ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಿದ್ದೆ. ಅದಕ್ಕೆ ಆ ಪಾಟಿ ಕಲರ್ ಅವಳು. ನಂತರ ನಾನು ನೋಡೇ ಇಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನು ಮೇಡಮ್, ಏಜೆ ಸಾರು ನೀವು ನಮ್ಮನ್ನು ಆಟ ಆಡಿಸ್ಬೇಕು ಅಂತಿದ್ದೀರಾ? ಏಜೆ ಸರ್ ಸ್ಟೇಜ್ ಮೇಲೆ ಇದ್ದರೆ ನೀವಿರಲ್ಲ, ಇಬ್ಬರು ಒಟ್ಟಿಗೆ ಕಾಣಿಸ್ಕೋಬಾರ್ದು ಅಂತ ಏನಾದ್ರು ತೀರ್ಮಾನ ಮಾಡಿದ್ದೀರಾ? ಏಜೆ ಎಷ್ಟೊತ್ತಾದರೂ ಬರಲಿಲ್ಲ, ಇವರೊಬ್ಬರೇ ಬಂದಿದ್ದಾರೆ. ಭಯ ಆಗ್ತಿದೆ ನನಗೆ. ನೀವು ಯಾಕೆ ಭಯ ಪಡ್ತೀರಾ? ಅವಳು ತಾನೇ ಬೈಸ್ಕೊಳ್ಳೋದು, ಬೈಸ್ಕೊಳ್ಳಿ ಬಿಡಿ. ನೆನಪಿರಲಿ, ಇದು ಏಜೆ ಮನೆ ಫಂಕ್ಷನ್. ಅವ್ರು ನಮಗೆ ಬೇಕೋ ಬೇಡವೋ ನಮಗೆ ಅತ್ತೆ. ಅವ್ರೇನಾದರೂ ಎಡವಟ್ಟು ಮಾಡಿದ್ರೆ ಹೋಗೋದು ನಮ್ಮನೆ ಮರ್ಯಾದೆ. ವಿಶ್ವರೂಪ್, ವಿಶ್ವರೂಪ್, ಏಜೆ. ಏನಮ್ಮ, ಗಂಡ ಹೆಂಡತಿ ಒಟ್ಟಿಗೆ ಕಾಣಿಸ್ಕೋಬಾರ್ದಂತ ಡಿಸೈಡ್ ಮಾಡಿದ್ದೀರಾ ಅಥವಾ ಇದರಿಂದ ಏನಾದ್ರು ಪ್ಲ್ಯಾನ್ ಇದೆಯಾ? ಡೋಂಟ್ ವರಿ, ನಿಮಗೆ ಸಿಗಬೇಕಾಗಿರೋ ಇನ್ಫಾರ್ಮೇಷನ್ನು ನಿಮಗೆ ಸಿಗುತ್ತೆ. ನಾನು ಉತ್ತರ ಕೊಡ್ತೀನಿ. ಮೇಡಮ್, ನಿಮ್ಮ ಹಸ್ಬೆಂಡ್ ಹೇಳಿದ್ರು ಇವತ್ತು ರಿಸೆಪ್ಷನ್ ಅಲ್ಲದೆ ಬೇರೆ ಏನೋ ಮಾತಾಡಬೇಕಿದೆ ಅಂತ. ಅದ್ರ ಬಗ್ಗೆ ನಿಮ್ಗೇನಾದರೂ ಐಡಿಯಾ ಇದೆಯಾ? ಇವಳು ಸದ್ಯದಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡ್ತಾಳೆ ಅಲ್ವಾ? ಬ್ಲಾಸ್ಟ್ ಮಾಡಲ್ಲ, ಒಳ್ಳೆ ಸೊಂಟಕ್ಕೆ ಬಾಂಬ್ ಕೊಟ್ಕೊಂಡು ಬ್ಲಾಸ್ಟ್ ಮಾಡ್ಕೊತಾಳೆ. ಮೇಡಮ್, ಏಜೆ ಸರ್ ಹೇಳ್ತಿದ್ರು ನಮ್ಮನ್ನೆಲ್ಲ ಸೇರ್ಸೋದಕ್ಕೊಂದು ಕಾರಣ ಇದೆ ಅಂತ. ಬಟ್ ಹೇಳ್ತೀನಿ ಅಂತ ನೀವು ವೇಟ್ ಮಾಡೋ ಹೋಗಿ ಮಾಡ್ತಿದ್ದೀರಲ್ಲ. ನೀವು ಕಾಯೋ ಅವಶ್ಯಕತೆ ಇಲ್ಲ, ಎಲ್ಲ ನಾನೇ ಹೇಳ್ತೀನಿ.